ಮಹತ್ವದ ಈ ಮಣ್ಣಿನ ನೆಲದಲ್ಲೇನೆ ಸರ್ವಧರ್ಮ ಸರ್ವಮತ ಸಮಭಾವ ಇದೆ. ಹಾಗಾಗಿನೇ ನೀವೇ ದೇವರಾಗ್ಬೋದು ಒಳ್ಳೆ ಗುಣಗಳ ಮೂಲಕ. ಈ ನೆಲದ ವಿಶೇಷತೆನೇ ಅದು. ಮನುಷ್ಯ ದೇವರಾಗ್ಬೋದು ಒಳ್ಳೆ ಗುಣಗಳ ಮೂಲಕ. ಜಗತ್ತಿನ ಭಯೋತ್ಪಾದನೆ ಯಾರಿಂದ ನಡೀತಾ ಇದೆ? ಎಲ್ಲರೂ ಇದ್ದಾರೆ ಸರ್ ಅದರಲ್ಲಿ, ಇದೇ ಅಂತ ಇಲ್ಲ, ಒಂದೇ ಸಮುದಾಯ ಇಲ್ಲ ಅದರಲ್ಲಿ. ಎಲ್ಲ ಜಾತಿನೇ ಇಲ್ಲ ಸರ್. ಎಲ್ಲ ಭಯೋತ್ಪಾದಕರಿಗೆ ನಾವೆಲ್ಲರೂ ವಿರೋಧ. ನೋಡಿ ಬಂದೇನಂದ್ರೆ ಮುಚ್ಚಿಟ್ಕೊಂಡು ಮಾತಾಡಬಾರ್ದು. ನಾನು ಹುಟ್ಟಿರೋ ಹಿಂದೂ ಧರ್ಮ ಇದೆಯಲ್ಲ, ಅಲ್ಲಿ ಮನುಷ್ಯರು ಮಾತ್ರ ಅಲ್ಲ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸೋದು ಅಂತ ಹೇಳುತ್ತೆ. ಸತ್ಯ ಸರ್, 100% ಸತ್ಯ. ಅದು ಮಾಡಲೇಬೇಕು. ನಿಮಗೆ ನಾನು ಸತ್ಯ ಹೇಳಿದ್ರೆ ಮತ್ತೆ ನಿಮಗೆ ಬೇರೆ ಕಾಣುತ್ತೆ. ಇಲ್ಲ ನಮ್ಮ ಅನುಭವ ಬಹಳ ಕೆಟ್ಟಿದೆ. ಸರ್, ಅದನ್ನ ಎಲ್ಲರೂ ಪಾಲನೆ ಮಾಡ್ತಾರೆ ಸರ್. ನಾನು ಹೇಳಿಕೆ ನಮ್ಮ ಅನುಭವ ಬಹಳ ಕೆಟ್ಟದಿದೆ. ಈಗ 100 ಜನ ಹಿಂದೂಗಳು ಇರೋ ಕಡೆಗೆ 2 ಜನ ಮುಸಲ್ಮಾನರು ನೆಮ್ಮದಿಯಿಂದ ಬದುಕಬಹುದು. ಇಲ್ಲ ಸರ್, ಎಲ್ಲರೂ ಆದ್ರೆ ಅಫ್ಘಾನಿಸ್ತಾನದಲ್ಲಿ ಬುದ್ಧನನ್ನ ಫಿರಂಗಿ ಕೂಡಾಯಿಸಿದ್ರು. ಯಾಕೆ ಕೂಡಾಯಿಸಿದ್ರು? ಸರಿ, ಅದು ಕೂಡ ಅದು ಬೇರೆ ಸರ್. ಅದು ಎಲ್ಲ ಸಮಾಜದಲ್ಲಿ ಕೆಟ್ಟವರಿದ್ದಾರೆ. ಎಲ್ಲ ಸಮಾಜದಲ್ಲ, ಪ್ರಿನ್ಸಿಪಲ್. ವ್ಯಕ್ತಿ ಒಳ್ಳೆಯವನು ಕೆಟ್ಟವನು ಸವಾಸದ ಮೇಲೆ ಆಗ್ತಾನೆ. ಪ್ರಿನ್ಸಿಪಲ್ಸ್ ಕೆಟ್ಟದಿರಬಾರ್ದು. ಸಿದ್ಧಾಂತ ತತ್ವ ಇದೆಯಲ್ಲ, ಅದು ಕೆಟ್ಟದಿರಬಾರ್ದು. ಸಿದ್ಧಾಂತ ಕೆಟ್ಟದಿರಬಾರ್ದು. ಪ್ರತಿಯೊಂದು ಸಮಾಜದಲ್ಲಿ ಇದೆ ಅದು. ಸಿದ್ಧಾಂತ ಕೆಟ್ಟದಿಲ್ಲ. ನೀವು ನೋಡಿ, ಹಿಂದೂಗಳ ಒಳಗೂ ಮನುಷ್ಯ ಒಳ್ಳೆಯವನು ಕೆಟ್ಟವನು ಇರಬಹುದು, ಆದ್ರೆ ಸಿದ್ಧಾಂತ ಕೆಟ್ಟದಿಲ್ಲ. ಸಕಲ ದಿಶಯ ಸಂಗ್ರಾಮದೂತಂ ನಮಾಮಿ ಇತಿ ಆಂಜನೇಯ ಸ್ತೋತ್ರಂ ಸಮಾಪ್ತಂ.